ದೇಶದ ಒಡೆಯರು ನಾವು, ಒಡೆಯರು ನಾವು, ಒಡೆಯರು ನಾವು. ಹಾಯ್ ಫ್ರೆಂಡ್ಸ್, ನಮಸ್ತೆ. TRD ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಚಾಮುಂಡೇಶ್ವರಿ ಸ್ಟುಡಿಯೋಕ್ಕೆ ಬಂದಿದ್ದೀನಿ. ಯಾಕೆ ಅಂದರೆ ಮತದಾರ ಪ್ರಭುಗಳು ಅನ್ನೋ ಚಲನಚಿತ್ರದ ಪ್ರೀಮಿಯರ್ ಶೋ ಇದೆ. ಸೊ ಆ ಚಿತ್ರದಲ್ಲಿ ನಾನು ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಸೊ ಹಾಗಾಗಿ ಮೂವಿ ನೋಡೋಣ ಅಂತ ಬಂದಿದ್ದೀನಿ. ತಮಗೆ ಸ್ಟುಡಿಯೋ ಮೂವಿ ತೋರ್ಸೋಕ್ಕಾಗಲ್ಲ, ಆದರೆ ಸ್ಟುಡಿಯೋ ಹೇಗಿದೆ ಅಂತ ತೋರಿಸ್ತೀನಿ. ಯಾಕಂದರೆ ಈ ಸ್ಟುಡಿಯೋನಲ್ಲಿ ಹಳೇ ಕಾಲದ ಕಲಾವಿದರು, ಮರೆಯೋಕ್ಕೆ ಆಗದೇ ಇರೋವಂಥ ಕಲಾವಿದರು ಬಂದು ಹೋದಂಥ ಜಾಗ ಇದು. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನು ನೋಡಿ ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಸ್ಟುಡಿಯೋ ಎಂಟ್ರೆನ್ಸಿಗೆ ಬಂದೆ ನಾನು. ಇದು ಚಾಮುಂಡೇಶ್ವರಿ ಸ್ಟುಡಿಯೋ. ಇಲ್ಲಿ ಭಾಳ ಹಳೇ ಕಾಲದ, ನಾವು ಏನು ಮರೆಯೋಕ್ಕೆ ಆಗದಿರೋ ಅಂಥ ಕಲಾವಿದರನ್ನ ಕಳ್ಕೊಂಡಿದ್ದೀವಲ್ಲ, ಅವರೆಲ್ಲ ಬಂದು ಹೋಗಿರ್ತಕ್ಕಂಥ ಸ್ಥಳ ಇದು. ಫ್ರೆಂಡ್ಸ್ ನೋಡಿ, ಇದು ಸ್ಟುಡಿಯೋ ನೋಡ್ತಾ ಇದ್ದೀರಲ್ಲ. ಇಲ್ಲಿ ಗಣಪತಿ ಇದೆ. ನೋಡಿ, ಇಲ್ಲಿ ಅಣ್ಣ ಅವ್ರ ಫೋಟೋ ಇದೆ. ಅಂಬರೀಷ್ ಅವರು ನೋಡಿ, ಅಪ್ಪು ಸರ್ ಮೌರ್ಯ ಚಿತ್ರ. ಇಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ಇವಾಗ ನಾನು ಚಾಮುಂಡೇಶ್ವರಿ ಸ್ಟುಡಿಯೋ ಒಳಗಡೆ ಆಡಿಟೋರಿಯಮಲ್ಲಿ ಇದ್ದೀನಿ. ಸೊ ಇನ್ನೂ ಜನಗಳು ಯಾರೂ ಬಂದಿಲ್ಲ, ಬರಬೇಕು. ಈಗ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಕನ್ನಡದ ವಕೀಲರಾದಂಥ ಅನಂತರಾಯಪ್ಪ ಅವರು ಈ ಮತದಾರ ಪ್ರಭುಗಳು ಸಿನಿಮಾದ ನಿರ್ದೇಶಕರು ಮತ್ತು ನಿರ್ಮಾಪಕರು ಕೂಡ. ಈ ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಯಾಕೆ ಅಂದರೆ ಇವರು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಮೊದಲನೇ ಶೋ ನಾವೆಲ್ಲರೂ ನೋಡಬೇಕು ಅಂತ ಭಾಳ ಉತ್ಸಾಹದಿಂದ ಬಂದಿದ್ದೀವಿ. ಸೊ ನಾನು ಕೂಡ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಮಕ್ಕಳು ನಾಳೆಯ ಪ್ರಜೆಗಳು. ಮತದಾರ ಪ್ರಭುಗಳು ಸಿನಿಮಾ ನೋಡೋಕ್ಕೆ ಭಾಳ ಕಾತರದಿಂದ ಕಾಯ್ತಾ ಇದ್ದಾರೆ. ಸಿನಿಮಾ ನೋಡೋಕ್ಕೆ ಬಂದಿದ್ದಾರೆ ಮಕ್ಕಳು, ಭಾಳ ಖುಷಿಯಿಂದ ಇದ್ದಾರೆ. ಇಲ್ಲಿ ಮತದಾರ ಪ್ರಭುಗಳು ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ಕಲಾವಿದರು ಇದ್ದಾರೆ. ಅವರನ್ನೊಂದ್ಸಲ ಮಾತಾಡ್ಸೋಣ ಬನ್ನಿ. ಸರ್, ನಿಮ್ಮ ಬಗ್ಗೆ ಒಂದೆರಡು ಮಾತು. ನಾನು ವಾಸುದೇವ್ ಬುಕ್ಕಾಪಟ್ಟ ಅಂತ ಕಿರುತೆರೆ ಕಲಾವಿದ. ಸುಮಾರು 23 ವರ್ಷದಿಂದ ಕಿರುತೆರೆ ಹಿರಿತೆರೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಮುಂಚೆನೂ ಸಾಕಷ್ಟು ರಂಗಭೂಮಿಯಲ್ಲೂ ಹಲವಾರು ನಾಟಕ. ಸೊ ಈ ಒಂದು ಪ್ರಜೆಗಳು ಪ್ರಭುಗಳನ್ನು ಚಲನಚಿತ್ರದಲ್ಲಿ ನಂದು ಒಂದು ಸಣ್ಣ ಪಾತ್ರ ಇದೆ. ನೋಡೋಕ್ಕೆ ಉತ್ಸುಕನಾಗಿದ್ದೇನೆ ಹೇಗಿರುತ್ತೆ ಪ್ರೀಮಿಯರ್ ಶೋ ಅಂತ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಶಿವಮೊಗ್ಗದ ರಾಮಣ್ಣ ಸರು. ಯಾರಿಗೆ ಗೊತ್ತಿಲ್ಲ, ನನ್ನ ತವ್ರ ಮನೆ ಶಿವಮೊಗ್ಗ. ರಾಮಣ್ಣ ಸರ್, ಏನು ಹೇಳ್ತೀರಾ ಹೇಳಿ ಒಂದೆರಡು ಮಾತು ನಮ್ಮ ವೀಕ್ಷಕರಿಗೆ. ನಮಸ್ಕಾರ, ನನ್ನ ಹೆಸರು ಶಿವಮೊಗ್ಗ ರಾಮಣ್ಣ ಅಂತೇಳಿ, ಕಿರುತೆರೆ ಬೆಳ್ಳಿತೆರೆ ಪೋಷಕ ಕಲಾವಿದ. ನಾನು ಮೂಲತಃ ರಂಗಭೂಮಿ ಕಲಾವಿದ. ಶಿವಮೊಗ್ಗದಲ್ಲಿ ಹಲವಾರು ನಾಟಕಗಳನ್ನು ಮಾಡಿ ಅಲ್ಲಿ ರಂಗಭೂಮಿ ಕಲಾವಿದನಾಗಿ ಬೆಳೆದು ಇವತ್ತು ಹಿರಿತೆರೆ ಮತ್ತು ಬೆಳ್ಳಿತೆರೆ ಕಲಾವಿದ, ಪೋಷಕ ಕಲಾವಿದನಾಗಿ ಒಂದು 150-160 ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ಹಲವಾರು ಧಾರಾವಾಹಿಗಳಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ಈಗ ಮೈನಾ ಅಂತ ಒಂದು ಸೀರಿಯಲ್ಲು ಉದಯದಲ್ಲಿ ರಾತ್ರಿ 9 ಗಂಟೆಗೆ ಪ್ರಸಾರ ಆಗ್ತಿದೆ. ಆ ಧಾರಾವಾಹಿಯಲ್ಲೂ ಕೂಡ ನಾನು ಅಭಿನಯಿಸಿದ್ದೀನಿ. ಇವತ್ತು ಮತದಾರ ಪ್ರಭುಗಳು ಈ ಚಿತ್ರದಲ್ಲಿ ನಾನು ಒಂದು ಪ್ರಮುಖ ಪಾತ್ರದಲ್ಲಿ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಅದರ ಪ್ರೀಮಿಯರ್ ಶೋ ಇದೆ. ಪ್ರೀಮಿಯರ್ ಶೋಗೋಸ್ಕರ ನಾವು ಎಲ್ಲ ಕಲಾವಿದರು ಬಂದಿದ್ದೀವಿ. ಈ ಚಿತ್ರದಲ್ಲಿ ಅಭಿನಯಿಸಿರುವಂಥ ಎಲ್ಲ ಕಲಾವಿದರು ಇದ್ದೀವಿ. ಇವತ್ತು ತುಂಬ ಖುಷಿ ಆಗ್ತಾಯಿದೆ.
ಮತ್ತು ಈ ಸ್ಟುಡಿಯೋ ಬಗ್ಗೆ ಅಂದರೆ ಭಾಳ ಹಳೇ ಕಾಲದ ಕಲಾವಿದರೆಲ್ಲ ನೆನಪು ಇಲ್ಲಿ ಬಿಟ್ಟು ಹೋಗಿದ್ದಾರಲ್ಲ ಸರ್, ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ನಮಗೆ ಸ್ಟುಡಿಯೋ ಅಂತ ಜ್ಞಾಪಕ ಬಂದರೆ ಮುಂಚೆಲ್ಲ ನಿಮ್ಗೆ ಗೊತ್ತಿರಾಗ ಎಲ್ಲ ಮದ್ರಾಸ್ ಹೋಗ್ತಾ ಇದ್ರು. ಸೊ ಪ್ರಪ್ರಥಮವಾಗಿ ಹಳೇ ಸ್ಟುಡಿಯೋ ಅಂತ ಹೇಳ್ಬೋದು. ಇದು ಚಾಮುಂಡೇಶ್ವರಿ ಸ್ಟುಡಿಯೋ ತುಂಬ ಹಳೆಯ ಸ್ಟುಡಿಯೋ. ಸೊ ಇಲ್ಲಿ ಎಂತೆಂಥ ಕಲಾವಿದರು ಬಂದವರು, ಅದರಲ್ಲೂ ಅಣ್ಣವರು, ಎಲ್ಲ ಸ್ಟುಡಿಯೋ ಅಣ್ಣವ್ರು ಆಗ್ಬೋದು, ಅಣ್ಣವ್ರು ಆಗ್ಬೋದು, ಪ್ರತಿಯೊಬ್ಬರು ಇಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ಅದ್ಭುತವಾದ ಒಂದು ಜಾಗ ಇದು, ಕಲೆಯನ್ನು ಬೆಳೆಸಿದಂಥ ಜಾಗ ಇದು. ಸೊ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಅವರೆಲ್ಲ ನಡೆದಾಡಿರೋ ಈ ಜಾಗದಲ್ಲಿ ನಾವು ಕೂತಿದ್ದೀವಲ್ಲ, ನಮಗಿನ್ನೂ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ಸರ್, ಮರೆಯಲಾಗದ ಮಾಣಿಕ್ಯಗಳು ಓಡಾಡಿರುವಂಥ ಜಾಗ ಇದು. ಸೊ ನಾವು ಪುಣ್ಯ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುರಳೀಧರ ಅಂತ ಅಂದ್ಬಿಟ್ಟು ನಾನು ಪರಿಸರ ತಜ್ಞ, ಕವನಗಳು ಇದನ್ನು ಕತೆ ಕಾದಂಬರಿ ಎಲ್ಲ ಬರಿತಾ ಇದ್ದೀನಿ. ಅದಕ್ಕೂ ಪ್ರೈಸಸ್ ಎಲ್ಲ ಬಂದಿದೆ. ಸೊ ಕನ್ನಡ ಸಾಹಿತ್ಯ ಪರಿಷತ್ ನನಗೆ ಇದನ್ನು ಸನ್ಮಾನನೂ ಮಾಡಿದ್ದಾರೆ. ನಾನು ನೊಣವಿನ ಕೆರೆ ರಾಮಕೃಷ್ಣ ಕಡೆಯಿಂದ ಬಂದಿದ್ದೀನಿ. ಯಾಕೆಂದರೆ ನಾನು ಒಬ್ಬ ಕಲಾವಿದ, ಭಾಳಷ್ಟು ನಾಟಕಗಳನ್ನ ಮಾಡ್ತಾ ಇದ್ದೆ. ಬಟ್ IT ನಲ್ಲಿ ಕೆಲಸ ಮಾಡ್ತಿದ್ದರಿಂದ ನನಗೆ ಪುರ್ಸೊತ್ತಿರ್ತಿರ್ಲಿಲ್ಲ ಈ ಫೀಲ್ಡಿಗೆ ಬರೋದಕ್ಕೆ. ಇವಾಗ ಅವರು ಕರೆದಿದ್ದಾರೆ. ಸೊ ಬಂದಿದ್ದೀನಿ ಮೇಡಮ್. ನಾನು ಡಾಕ್ಟರ್ ಮುರಳೀಧರ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ನೀವೆಲ್ಲ ನಮ್ಗೆ ಪರಿಚಯನೇ ಇರೋದಿಲ್ಲ. ಹೀಗೆ ಒಂದ್ಸಲ ಸಿಕ್ಕಾಗ ನಾವು ನಿಮ್ಮನ್ನು ನೋಡಿ ಪರಿಚಯ ಮಾಡಿಕೊಂಡು ಮಾತಾಡಿಸಿದಾಗ ಅಷ್ಟೇ ನಿಮ್ಮ ಬಗ್ಗೆ ನಮಗೆ ಗೊತ್ತಾಗತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶೃಂಗೇರಿ ಶೃಂಗೇಶ್ವರ ಅಂತ ನನ್ನ ಹೆಸರು. ನಾನು ಮೂಲತಃ ಶೃಂಗೇರಿಯವರು, ರಂಗಭೂಮಿ ಕಲಾವಿದ, ಹಾಗೆ ಕಿರುತೆರೆನಲ್ಲೇ ಮಾಡ್ತಾಯಿರ್ತೀನಿ. ಇದರಲ್ಲೂ ಒಂದು ಪಾತ್ರ ಮಾಡಿದ್ದೀನಿ. ಹೀಗೆ ಅವಕಾಶಗಳಿದ್ದಾಗ ಅಲ್ಲಿ ಮಾಡ್ತಾಯಿರ್ತೀನಿ. ಆಗಲಿ ಸರ್, ಒಳ್ಳೆಯದಾಗಲಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಬಸವರಾಜ್ ಮೈಸೂರು ಅಂತ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಬಸವರಾಜ್ ಮೈಸೂರು ಅಂತ. ನಾನು ಸುಮಾರು ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದ ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ಏನಪ್ಪ ಅಂತಂದರೆ ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹಾಗಾಗಿ ಇದರಲ್ಲಿ ಜಾಸ್ತಿ ಸಮಯನ ಕಳೆಯೋದಕ್ಕೆ ಆಗ್ತಿರಲಿಲ್ಲ. ಆಮೇಲೆ ನಾನು ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡ್ಮೇಲೆ ಸಂಪೂರ್ಣವಾಗಿ ಇದಕ್ಕೆ ಇದಾಗಿದ್ದೀನಿ. ಇದುವರೆಗೂ ಒಂದು 70 ಸೀರಿಯಲ್ ಮಾಡಿದ್ದೀನಿ, ಒಂದು 40 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಅದರಲ್ಲೆಲ್ಲ ರಾಜ್ಕುಮಾರ, ಪುನೀತ್ ಸರ್ದು, ಆಮೇಲೆ ಕೂಡ್ಲು ರಾಮಕೃಷ್ಣ ಅವರ ಮಾರ್ಚ್ 22, ಆಮೇಲೆ ರಗಡ್ ಅಂತ ಹೇಳ್ಬಿಟ್ಟು ಹೀಗೆ ಸುಮಾರು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಎಸ್ಪೆಷಲಿ ರೈತನ ಕ್ಯಾರೆಕ್ಟರ್ ನನಗೆ ಬಹಳಷ್ಟು ಕಡೆ ಸಿಗ್ತಾ ಇದೆ. ಇದರಲ್ಲೂ ಕೂಡ ಅಂದರೆ ಮತದಾರ ಪ್ರಭುಗಳಲ್ಲಿ ಒಬ್ಬ ರೈತನ ಕ್ಯಾರೆಕ್ಟರ್ ಮಾಡಿ ಆ ರೈತರ ಕಷ್ಟ ಸುಖ ನೋವು ಏನು ಅಂತ ಅನ್ನೋದನ್ನು ನಮ್ಮ ನಿರ್ದೇಶಕರು ಚೆನ್ನಾಗಿ ಚಿತ್ರಿಸಿದ್ದಾರೆ. ಅದನ್ನೆಲ್ಲ ನೀವೆಲ್ಲ ನೋಡಿ ಒಂದು ನಮಗೆಲ್ಲ ಆಶೀರ್ವಾದ ಮಾಡಿದ್ರೆ ಅದೇ ನಮಗೆ ನೀವು ಕೊಡುವಂಥ. ಖಂಡಿತ ಸರ್, ಖಂಡಿತವಾಗ್ಲೂ. ಫ್ರೆಂಡ್ಸ್ ನೋಡಿ, ಇವರು ಯಾರಿಗೆ ಪರಿಚಯ ಇಲ್ಲ, ಎಲ್ಲರ ಮನೆ ಮಾತಾಗಿದ್ದಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡೋರವ್ರಿಗೂ ಭಾಳ ಪರಿಚಯ ಆಗಿರ್ತಕ್ಕಂಥವ್ರು. ಸೊ ಇವ್ರ ಚಾನಲನ್ನು ನೀವು ನೋಡೇ ಇರ್ತೀರ. ಬದುಕಿನ ಬುತ್ತಿ ಕೇಳಿದಿರಲ್ಲ, ಅವ್ರ ಧ್ವನಿ ಕೇಳೋಕ್ಕೆ 2 ಕಿವಿ ಸಾಲದು ಅಂತ ಅನಿಸುತ್ತೆ. ಸೊ ಈಗ ಮತ್ತೆ ಅವ್ರ ಧ್ವನಿನ ಕೇಳೋಣ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ತೆ TRD ಚಾನಲಿನ ವೀಕ್ಷಕರಿಗೆ ಮತ್ತು ಮೇಡಮ್ ಅವರಿಗೆ. ನಿಮ್ದೊಂದು ಡೈಲಾಗ್ ಇದೆ, ಹೇಳಿ ಸರ್. ನಮಸ್ತೆ 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 ಹೇಳಿ ಸರ್. ಖುಷಿ ಆಗ್ತಿದೆ. ಯಾಕೆಂತಂದರೆ ನೋಡಿ, ಮೇಡಮ್ ಅವ್ರು ಏನೇನು ಹೇಳಿದ್ರು ಹಾಗೆಲ್ಲ ಏನೂ ಇಲ್ಲ. ಅದು ನೀವು ನೋಡಿದ್ದಕ್ಕೆ, ನೀವು ಆಶೀರ್ವಾದ ಮಾಡಿದ್ದಕ್ಕೆ ಚಾನಲ್ ನಡೀತಾ ಇರೋದಷ್ಟೇ. ನೀವಿಲ್ಲ ಅಂದರೆ ಯಾವ ಕೆಲಸಗಳು ಯಾರ್ದೂ ನಡೆಯಲ್ಲ. ಮೇಡಮ್ ಅವರು ಕೂಡ ಒಂದು ಹೊಸ ಚಾನಲ್ ಶುರು ಮಾಡಿದ್ದಾರೆ. ದಯವಿಟ್ಟು ಹೊಸಬರಿಗೆ, ನಾವು ಹೊಸಬ್ರೆ, ಯಾವತ್ತಾದರೂ ಯಾರಾದರೂ ಬೆಳೆದಿರ್ತಾರೆ ಅಂದರೆ ಅದು 1 ವ್ಯೂ ಮಹತ್ವ ನನಗೆ ಗೊತ್ತಿದೆ. ಅದು 100 ವ್ಯೂ ಆದಾಗ ಅದರ ಸಂಭ್ರಮ ನಾನು ಪಟ್ಟಿದ್ದೀನಿ. 1000 ಆದಾಗಂತೂ ನಮ್ಮ ಮನೆಗೆ ಹಬ್ಬ ಆಚರಿಸಿದ್ವಿ. ಹಾಗಾಗಿ ಪ್ರತಿ ವ್ಯೂಸ್ಗೆ ಬೆಲೆ ಇದೆ. ನಾವು ಎಷ್ಟು ಜಾತಕ ಪಕ್ಷಿ ಅಂತ ಕಾಯ್ತಾ ಇರ್ತೀವಿ ನಿಮ್ಮ ಕಮೆಂಟಿಗಾಗಲಿ. ಮೇಡಮ್ ಅವ್ರಿಗೆ ಕೇಳೋದಕ್ಕೆ ನನಗೆ ಹಳೆಯದೆಲ್ಲ ನೆನಪಾಗ್ತಿದೆ. 3 ವರ್ಷದಿಂದ ನಾವು ಅಂಬೆಗಾಲಿಟ್ಟೆ ಮೇಲೆ ಬಂದಿತ್ತು. ಅವ್ರ ಚಾನಲ್ ಕೂಡ ಬೆಳೀಲಿ, ಒಳ್ಳೆಯದಾಗಲಿ, ಸಪೋರ್ಟ್ ಮಾಡಿ. ಆಮೇಲೆ ಯೂಟ್ಯೂಬ್ ಚಾನಲ್ಗಳು ಬೇಕಾದಷ್ಟು ನೋಡ್ತಾ ಇರ್ತೀರಿ, ಬಟ್ ಒಳ್ಳೊಳ್ಳೆ ಕಂಟೆಂಟನ್ನು ಆಯ್ಕೆ ಮಾಡ್ಕೊಂಡು ನೋಡಿ. ಬಟ್ ಕಂಟೆಂಟ್ ತರೋದು ಅಷ್ಟು ಈಸಿ ಅಲ್ಲ. ಅದನ್ನು ತರಬೇಕು, ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು. ನಿಮ್ಮ ತಲುಪಿಸೋವರೆಗೆ ಟೈಮ್ ಇದೆಯಲ್ಲ, ದೊಡ್ಡ ಸಾಹಸದ ಕೆಲಸ. ಹಾಗಾಗಿ ಮೇಡಮ್ ಆ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ಈ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಕೂಡ ನಿರಂತರವಾಗಿ ಇವ್ರ ಚಾನಲನ್ನು ವೀಕ್ಷಿಸ್ತೀನಿ. ಗೊತ್ತಿರಲಿಲ್ಲ, ಈಗ ಮೇಡಮ್ ಅವರು ಕೂಡ ನಮ್ಮ ಫ್ಯಾನ್ ಆಗಿದ್ದಾರೆ. ಖಂಡಿತ ಒಳ್ಳೆಯದಾಗಲಿ ಮೇಡಮ್, ನಿಮಗೆ ಬೆಸ್ಟ್ ಆಫ್ ಲಕ್.
ಎಲ್ಲ ಕಲಾವಿದರುಗಳಾದಂಥ ಮಣವಿಕೆರೆ ರಾಮಕೃಷ್ಣಯ್ಯನವರು, ರಾಮಕೃಷ್ಣ ನಾಡಿಗವರು, ಕೆಂಪೂರವರು ಬಂದಿಲ್ಲ ಅನಿಸುತ್ತೆ, ಬಿಡದಿ ಮಂಜುನಾಥ್ ಅವರು, ಆಮೇಲೆ ಶಿವಮೊಗ್ಗ ರಾಮಣ್ಣ ಅವರು, ಪುಟ್ಟರಾಜ್ ಅವರು ಬಂದಿಲ್ಲ ಅನಿಸುತ್ತೆ, ತ್ರಿವೇಣಿ ಮೇಡಮ್ ಅವರು ಮುಂತಾದ ಎಲ್ಲರೂ ಬಂದಿದ್ದಾರೆ. ದೇವರಾಜ್ ಅಪ್ಪನವರು ಬಂದಿದ್ದಾರೆ, ಹಿರಿಯ ಕಲಾವಿದರು. ಎಲ್ಲರನ್ನೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಅನುಮತಿ ಮೇರೆಗೆ. ಈಗ ಸಿನಿಮಾ ಶುರು ಮಾಡಬಹುದು. ನೋಡಮ್ಮ, ನೀನು ರೈತರಿಗೋಸ್ಕರ ಕಳೆದ 10-15 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀಯ. ಕೈ ಬಾಯಿ ಕೆಡಿಸ್ಕೊಂಡಿಲ್ಲ. ಸಾರ್ವಜನಿಕರ ಕೆಲಸ ಅಂದ್ರೆ ಹಗಲು ರಾತ್ರಿ ಓಡಾಡ್ತೀಯ. ನೀನು ಚುನಾವಣೆಯಲ್ಲಿ ಈಗ ಸ್ಪರ್ಧೆ ಮಾಡ್ಬೇಕಮ್ಮ. ನಾನು ಎಲೆಕ್ಷನ್ ನಿಂತ್ಕೋಬೇಕಾ? ನನಗೆ ಹಾಕಂಡ ಎಲೆಕ್ಷನ್ ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿದೆ? ನೀನು ದುಡ್ಡು ಖರ್ಚು ಮಾಡ್ಬೇಡಮ್ಮ, ಸುಮ್ನೆ ಎಲೆಕ್ಷನ್ ನಿಂತ್ಕೋ. ಜನರೇ ನಿನ್ನ ಕೆಲಸ್ಬಿಡ್ತಾರೆ. ಅಲ್ಲ ಅಣ್ಣ, ಇದ್ದಕ್ಕಿದ್ದ ಹಾಗೆ ಈಗ ಕೇಳಿದ್ರೆ ನಾನೇನು ಹೇಳಿ? ಯಾವ್ದಕ್ಕೂ ಒಂದ್ಸಲ ಮನೇಲಿ ಕೇಳಿ ಹೇಳ್ತೀನಿ. ಈಗ ನಾನು ಹೊರಡ್ತೀನಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ರಿ ತಹಶೀಲ್ದಾರ್ರೆ, ರಾತ್ರಿ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಎನಿಥಿಂಗ್ ಸೀರಿಯಸ್? ಅಂಥದ್ದೇನೂ ಇಲ್ಲ ಮೇಡಮ್, ಇಷ್ಟೊತ್ತಲ್ಲಿ ಯಾರು ವಿಸಿಟರ್ಸ್ ಇರಲ್ವಲ್ಲ, ಅದಕ್ಕೆ ಬಂದೆ ಮೇಡಮ್. ಆಯ್ತು, ಹೇಳಿ ಏನ್ ವಿಷಯ? ಅದು ನಂದೊಂದು ಸಣ್ಣ ಕಾಣಿಕೆ ಮೇಡಮ್. ಏನ್ರಿ ಇದು? 25 ಲಕ್ಷ ಇದೆ ಮೇಡಮ್. ನೀವೇನು ಗಾಬರಿ ಆಗ್ಬೇಡಿ, ಇದೆಲ್ಲ ಕಾಮನ್ ಮೇಡಮ್. ರೀ ತಹಶೀಲ್ದಾರ್ರೆ, ನನಗೆ ಲಂಚ ಕೊಟ್ಟು ಜನಗಳಿಂದ ಸುಲಿಗೆ ಮಾಡ್ಬೇಕು ಅಂತ ಇದ್ದೀರಾ? ಇದಕ್ಕೆಲ್ಲ ನಮ್ಮ ಸರ್ಕಾರ ಅವಕಾಶ ಕೊಡೋದಿಲ್ಲ. ಹರೀಶ್, ಪೊಲೀಸರನ್ನ ಕರಿ. ಸಾರಿ ಮೇಡಮ್, ಕ್ಷಮಿಸಿ ಮೇಡಮ್. ಇನ್ನೊಂದ್ಸಲ ಈಗ ಮಾಡಲ್ಲ ಮೇಡಮ್, ದಯವಿಟ್ಟು ಕ್ಷಮಿಸಿ ಮೇಡಮ್. ಮೇಡಮ್ ಸಾರಿ ಮೇಡಮ್, ಸಾರಿ ಇದೊಂದ್ಸಲ ಬಿಟ್ಬಿಡಿ ಮೇಡಮ್, ಮತ್ತೆ ತಪ್ಪು ಮಾಡಲ್ಲ ಮೇಡಮ್. ಸೀಸ್ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿ. ಮೇಡಮ್ ಪ್ಲೀಸ್ ಮೇಡಮ್, ಸಾರಿ ಮೇಡಮ್, ಬಿಟ್ಬಿಡಿ ಮೇಡಮ್. ಮೇಡಮ್ ಇನ್ನೊಂದ್ಸಲ ಮಾಡಲ್ಲ ಮೇಡಮ್, ಗೊತ್ತಾಗ್ಲಿಲ್ಲ ಮೇಡಮ್. ಭ್ರಷ್ಟರಾದಾಗ ಉತ್ತಮ ಆಡಳಿತ ಕೊಡೋದು ಬಹಳ ಕಷ್ಟ. ಹೌದು ಸರ್. ನಾವು ಉತ್ತಮವಾದ ಆಡಳಿತವನ್ನ ಕೊಡಬೇಕಾದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡುವಂತ ಪ್ರಾಮಾಣಿಕ ಅಧಿಕಾರಿಗಳ ಒಂದು ತಂಡ ಬೇಕು. ಸರಿ ಸರ್. ಕೈ ಬಾಯಿ ಶುದ್ಧವಾಗಿರುವಂತ ಅಧಿಕಾರಿಗಳು ಮುಖ್ಯವಾದ ಹುದ್ದೆಗಳಲ್ಲಿದ್ರೆ ಆಡಳಿತವೂ ಚೆನ್ನಾಗಿ ನಡೆಯುತ್ತೆ, ಜನರ ಸಮಸ್ಯೆಗಳು ಬಗೆಹರಿಯುತ್ತವೆ. ಸರಿ ಸರ್. ಎಲ್ಲಾ ಇಲಾಖೆಗಳ ಕಾರ್ಯದರ್ಶಿ ಹುದ್ದೆಗಳಿಗೆ, ಎಲ್ಲಾ ಕಮಿಷನರ್ ಹುದ್ದೆಗಳಿಗೆ, ಎಲ್ಲಾ DC ಹುದ್ದೆಗಳಿಗೆ ಪ್ರಾಮಾಣಿಕರಾದಂತ ದಕ್ಷರಾದಂತ ಅಧಿಕಾರಿಗಳನ್ನು ಹಾಕಿ ಪ್ರಪೋಸಲ್ ರೆಡಿ ಮಾಡ್ಕೊಂಡು ಬನ್ನಿ. ಸರಿ ಸರ್, ಹಾಗೆ ಬರ್ತೀನಿ ಸರ್. ಗ್ರಾಮ ಪಂಚಾಯಿತಿಯಿಂದ ಪಾರ್ಲಿಮೆಂಟರಿ ಎಲೆಕ್ಷನ್ ವರೆಗೆ ಜನಜಾಗೃತಿಯನ್ನ ಮಾಡಲಿಕ್ಕೆ ಇದೊಂದು ಆಸ್ತಿ. ಈ ಸಿನಿಮಾ ಒಂದು ರಂಜನೀಯ ವಸ್ತು ಅಲ್ಲ, ಇದೊಂದು ಆಸ್ತಿ. ಇಟ್ ಇಸ್ ಅನ್ ಅಸೆಟ್ ಟು ದ ಜನರಲ್ ಪಬ್ಲಿಕ್ ಇನ್ ದ ಸೊಸೈಟಿ. ಇದನ್ನ ಮಾಡಬೇಕು. ಹೆಚ್ಚು ಹೆಚ್ಚು ಪ್ರೇಕ್ಷಕರನ್ನ ನಾವು ನೋಡಿರೋಂಥವ್ರು, ಇಂಥ ಒಂದು ಸಿನಿಮಾ ಇದೆ, ರಾಜಕೀಯ ಬದುಕಿನ ಅವಿಭಾಜ್ಯ ಅಂಗ ಆಗಿದೆ
ರಾಜಕಾರಣ ಯಾರಿಗೂ ಆಗಿದೆ, ನಮಗೆ ಯಾಕೆ ಅಂತ ನಾವು ಬೆನ್ನು ತೆಗೆಸಿ ಹೋಗೋದಕ್ಕಿಂತ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸಬೇಕು ಅಂತ ಹೇಳಿದ್ರೆ ಈ ದೇಶದಲ್ಲಿ ಇರತಕ್ಕಂಥ ಸರಿಸುಮಾರು 20 ವರ್ಷದಿಂದ 40 ವರ್ಷದ ವಯೋಮಾನದ 70% ಜನಸಂಖ್ಯೆ ಇದೆ. ಇವ್ರನ್ನ ಜಾಗೃತಿ ಮಾಡಬೇಕು ಅಂತ ಹೇಳ್ತಾ, ಸಿನಿಮಾ ಅಂದ್ರೆ ಕೇವಲ ಪ್ರೇಮದ ಕಥೆಗಳು, ಹಾಡುಗಳು, ಈಗೇನು ಅಶ್ಲೀಲವಾದ ಸಾಹಿತ್ಯವನ್ನೇ ಸಿನಿಮಾದಲ್ಲಿ ತುಂಬಿಬಿಟ್ಟಿದ್ದಾರೆ. ಆದ್ರೆ ಇಡೀ ಕುಟುಂಬ ಕುಳಿತು ನೋಡುವಂತ, ಇಡೀ ವ್ಯವಸ್ಥೆಯ ಬಗ್ಗೆ ಅವಲೋಕನವನ್ನ ಮಾಡ್ತಕ್ಕಂತ ಒಂದು ಇಂಥ ಉತ್ಕೃಷ್ಟ ಉತ್ತಮ ಸಿನಿಮಾವನ್ನ ಮಾಡಿದಂತ ಅವರಿಗೆ ಮತ್ತು ಅವರ ಎಲ್ಲ ತಂಡದವರಿಗೆ, ವಿಶೇಷವಾಗಿ ಸಂಗೀತ ನಿರ್ದೇಶನ ಮಾಡಿದಂತ ಸಹೋದರ ಮತ್ತು ಅವರು ಕೂತ್ಕೊಂಡಿದ್ದಾರೆ, ನನಗೆ ತುಂಬಾ ಹೆಮ್ಮೆ ಅನಿಸಿತು. ಈ ಚಿತ್ರದ ಯಶಸ್ಸು ಅಲ್ಲಿ ಬಾಡಿ ಕಲಾವಿದರಾಗಿ ಅಲ್ಲಿ ಮಾಡಿದಾರಲ್ಲ ಪಾತ್ರಗಳನ್ನ ಅವ್ರಿಗೆ ಸೇರ್ಬೇಕಾಯ್ತು. ಯಾಕೆ ಅಂತಂದ್ರೆ ಯಾರಾದ್ರೂ ನನಗೆ ಕೇಳೋದು, ನಿಮ್ಮ ಸಿನಿಮಾದಲ್ಲಿ ಯಾರೇ ಆಕ್ಟರ್ಗಳು, ದೊಡ್ಡ ಆಕ್ಟರ್ಗಳು ಯಾರು ಅಂತ. ಸ್ವಾಮಿ ನಮ್ಮ ಸಿನಿಮಾದಲ್ಲಿ ಯಾರು ಅಂತ ದೊಡ್ಡವರಿಲ್ಲ, ಎಲ್ಲ ಕಿರುತಾರೆ ಇವರು, ನಾಟಕ ರಂಗದವರು, ಹೌದಾ ಅಂತ ಒಂಥರ ಕೇವಲ ಮಾತಾಡೋರು. ಈ ಚಿತ್ರ ಅದಕ್ಕೆ ಉತ್ತರ ಕೊಡುತ್ತೆ. ಅವರು ಎಷ್ಟು ಚೆನ್ನಾಗಿ ಮಾತ್ರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಚಿತ್ರಕ್ಕೆ ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ಪಾತ್ರಧಾರಿ ಕೂಡ ಅದಕ್ಕೆ ಜೀವ ತುಂಬಿ ಕೆಲಸ ಮಾಡಿದ್ದಾರೆ. ವೃತ್ತಿಯಲ್ಲಿ ನಾನು ವಕೀಲ, ಪ್ರವೃತ್ತಿಯಲ್ಲಿ ಸಿನಿಮಾ ಮೇಕಿಂಗು. ಸಮಾಜದಲ್ಲಿ ಒಂದು ಬದಲಾವಣೆ ಆಗಬೇಕು, ಸಾಮಾಜಿಕ ಸಮಸ್ಯೆಗಳ ನಿವಾರಣೆ ಆಗಬೇಕು ಅನ್ನೋದು ನನ್ನ ಮೂಲ ಆಶಯ. ಆ ಪ್ರಕಾರ ನಾನು ಮತ ಚಲಾವಣೆಯಲ್ಲಿ ಏನೆಲ್ಲ ಅಕ್ರಮಗಳು ನಡೆಯುತ್ತವೆ ಅದು ನಿವಾರಣೆ ಆಗಬೇಕು, ಒಳ್ಳೆ ಜನಗಳು ಆಯ್ಕೆ ಆಗಬೇಕು, ಉತ್ತಮ ಸರ್ಕಾರ ಬರಬೇಕು ಅನ್ನೋ ಆಶಯದಿಂದ ಈ ಮತದಾರ ಪ್ರಭುಗಳು ಚಿತ್ರವನ್ನು ನಾವು ತಯಾರು ಮಾಡಿದ್ದೇವೆ. ಇದು ಜನಗಳಿಗೆ ಮಾರ್ಚ್ 15ನೇ ತಾರೀಕಿಂದ ಚಿತ್ರಮಂದಿರಗಳಲ್ಲಿ ಅದು ಲಭ್ಯ ಆಗ್ತದೆ. ಅದಕ್ಕೆ ಮೊದಲು ಎಲ್ಲ ಕಾಲೇಜುಗಳು, ಎಲ್ಲ ಯೂನಿವರ್ಸಿಟಿಗಳಲ್ಲಿ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಈ ಸಿನಿಮಾವನ್ನು ನಾವು ತೋರಿಸ್ತಾ ಇದ್ದೀವಿ. ಜನಗಳಲ್ಲಿ ಜಾಗೃತಿ ಆಗಬೇಕು ಅನ್ನೋ ಉದ್ದೇಶದಿಂದ, ಅದರಲ್ಲೂ ಯುವ ಸಮುದಾಯದಲ್ಲಿ ಆ ಒಂದು ಜಾಗೃತಿ ಬರಬೇಕು. ಯಾಕೆಂದರೆ ಮುಂದಿನ ಪ್ರಜೆಗಳು ಅವರು, ಆ ಕಾರಣಕ್ಕೆ ಉಚಿತವಾಗಿ ತೋರಿಸ್ತಾ ಇದ್ದೀವಿ. ಚಿತ್ರಮಂದಿರಗಳಲ್ಲಿ ಬಂದಾಗ ಜನಗಳು ಕೂಡ ಇದನ್ನು ನೋಡಬೇಕು ಅನ್ನೋವಂಥದ್ದು ನನ್ನ ಮನವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತನ್ನಿರಿ ಸರ್ಕಾರವನ್ನು, ಪ್ರಾಮಾಣಿಕರ ಸರ್ಕಾರವನ್ನು, ನೀತಿವಂತರ ಸರ್ಕಾರವನ್ನು, ನೀತಿವಂತರ ಸರ್ಕಾರವನ್ನು. ಗಾಂಧಿ ಮಹಾತ್ಮರ ಕನಸಿನಂತೆ, ಅಂಬೇಡ್ಕರರ ಚಿಂತನೆಯಂತೆ, ಗಾಂಧಿ ಮಹಾತ್ಮರ ಕನಸಿನಂತೆ, ಅಂಬೇಡ್ಕರರ ಚಿಂತನೆಯಂತೆ, ಸಂವಿಧಾನದ ಆಶಯದಂತೆ, ತನ್ನಿರಿ ಸರ್ಕಾರವನ್ನು, ಪ್ರಾಮಾಣಿಕರ ಸರ್ಕಾರವನ್ನು, ನೀತಿವಂತರ ಸರ್ಕಾರವನ್ನು. ನಾಡಿನ ಪ್ರಜೆಗಳು ನಾವು, ದೇಶದ ಒಡೆಯರು ನಾವು, ರಾಷ್ಟ್ರದ ಪ್ರಗತಿ ನಮ್ಮಯ ಹೊಣೆಯು, ರಾಷ್ಟ್ರದ ಪ್ರಗತಿ ನಮ್ಮಯ ಹೊಣೆಯು. ದೇಶ ಸೇವೆಯ ಮಾಡಲು ನಾವು, ಶ್ರೇಷ್ಠ ಮಾರ್ಗವೇ ಮತದಾನ, ಶ್ರೇಷ್ಠ ಮಾರ್ಗವೇ ಮತದಾನ. ತಪ್ಪದೆ ವೋಟು ಹಾಕುವುದು, ಯೋಗ್ಯರ ಆಯ್ಕೆ ಮಾಡುವುದು, ಇದೇ ದೇಶ ಸೇವೆ, ಇದೇ ದೇಶ ಸೇವೆ. ತನ್ನಿರಿ ಸರ್ಕಾರವನ್ನು, ಪ್ರಾಮಾಣಿಕರ ಸರ್ಕಾರವನ್ನು, ನೀತಿವಂತರ ಸರ್ಕಾರವನ್ನು, ನೀತಿವಂತರ ಸರ್ಕಾರವನ್ನು.